ಎಲ್ಲೋ ಅಂತ ಮಸ್ಜಿದ್ ಶಾರುಖ್ ನೀವು ನೋಡ್ತಿರೋದು ಗಲಿ ಫುಡ್. ಸೊ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಒಂದು ಬೆಳಗ್ಗೆ ಶೂಟ್ ಮುಗಿಸ್ಕೊಂಡು ಮಧ್ಯಾಹ್ನ ಹೊತ್ತು ಒಂದು ಒಳ್ಳೆ ನಾನ್ ವೆಜ್ ಊಟ ನಾಕೌಟ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ CM ಅಲ್ಲಿ ಒಂದು ಗೇಟ್ ತೋರಿಸಿರ್ತಾನೆ. ಎಷ್ಟು ಜನರಿಗೆ ಆ ಗೇಟ್ ನೋಡಿದ ತಕ್ಷಣ ಏನೋ ಒಂದು ಮೈಂಡಿಗೆ ಬಂತಂತ ಕೆಳಗಡೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಕಿದ್ದೀರಾ ಕಮೆಂಟ್ ಅಲ್ಲಿ? ಹಾಕಿಲ್ಲ ಅಂತಂದ್ರೂ ಪರವಾಗಿಲ್ಲ. ಅಭಿಮಾನ್ ಸ್ಟುಡಿಯೋ ಅದು. ನನ್ನ ಬ್ಯಾಕ್ ಸೈಡ್ ಅಲ್ಲಿ ವಿಷ್ಣುದಾದ ಅವರ ಸಮಾಧಿ ಇದೆ. ಎಕ್ಸಾಕ್ಟ್ಲಿ ಅದರ ಡಯಾಗ್ನಲ್ ಆಗಿ ಪಕ್ಕದಲ್ಲೇ ನಿಮಗೆ ಅಲ್ಲೊಂದು ಓಮ್ನಿ ವ್ಯಾನ್ ಕಾಣಿಸ್ತಿರ್ಬೋದು, ಜನನೂ ಕಾಣಿಸ್ತಿರ್ಬೋದು ಅಲ್ವಾ. ಅಲ್ಲಿ ಬಂದು ಹಲವಾರು ವೆರೈಟಿ ಆಫ್ ನಾನ್ ವೆಜ್ ಡಿಶಸ್ಗಳು, ಒಂದು ಮಟನ್ ಫ್ರೈ ಇರಲಿ, ಚಿಕನ್ ಫ್ರೈ ಇರಲಿ, ಲಿವರ್ ಫ್ರೈ ಇರಲಿ, ಬೋಟಿ ಇರಲಿ, ಆಮೇಲೆ ಬ್ಲಡ್ ಫ್ರೈ ಇರಲಿ, ಜೊತೆಗೆ ಮುದ್ದೆ, ಪರೋಟ ಅಂತ ಒಂದು ಹಲವಾರು ಕಂಪ್ಲೀಟ್ ಒಂದು ಬಾಡೂಟ ಅಂತ ತಿಳ್ಕೊಳ್ಳಿ. ಸೊ ಇದು ಇಲ್ಲಿ ಸರ್ವ್ ಮಾಡ್ತಾರೆ ಅಂತ ನಮ್ ಗಮನಕ್ಕೆ ಬಂತು. ಸೊ ಹೋಗಿ ಏನೇನು ಸಿಗುತ್ತೆ ಅಂತ ಅವ್ರ ಹತ್ರ ಮಾತಾಡ್ಸೋಣ. ನಾನು ಹೇಳಿರೋ ಐಟಮ್ಸ್ ಕಡಿಮೆನೆ, ಬಟ್ ಅದಕ್ಕಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಜೊತೆ ಟ್ರಿಪ್ ಹೊಡೆದ್ರೆ ನೀವು ಈ ಕಡೆ ಮಧ್ಯಾಹ್ನ ಹೊತ್ತು ಒಂದು ಒಳ್ಳೆ ನಾನ್ ವೆಜ್ ಊಟ ಸಿಗುತ್ತೆ. ಸೊ ಅದನ್ನ ನಾವು ಟ್ರೈ ಮಾಡಿಬಿಟ್ಟು ಚೆನ್ನಾಗಿದೆಯಾ ಇಲ್ವಾ, ಏನೇನು ಹೆಂಗೈತೆ ಅಂತ ತಿಳಿಸ್ತೀನಿ. ಸೊ ಬೆಳಗ್ಗೆ ಶೂಟ್ ಎಲ್ಲ ಮುಗಿಸ್ಕೊಂಡು ತುಂಬಾ ಟೈರ್ಡ್ ಆಗಿದ್ದೀನಿ. ಸೊ ಒಂದು ಒಳ್ಳೆ ಒಂದು ನಾಕೌಟ್ ಮಾಡಿದ್ರೇನೆ ಮತ್ತೆ ಗೇರ್ ಅಪ್ ಆಗೋದು. ಬನ್ನಿ ಹೋಗೋಣ. ಮುದ್ದೆ, ಪರೋಟ, ರೈಸು, ಬಿರಿಯಾನಿ, ಚಿಕನ್ ಫ್ರೈ, ಬೋಟಿ, ತಲೆಮಾಂಸ, ಲಿವರು, ಬ್ಲೆಡ್, ಮೊಟ್ಟೆ, ಕಂಪ್ಲೀಟ್ ನಾನ್ ವೆಜ್ ಊಟನಾ? ಕಂಪ್ಲೀಟ್ ನಾನ್ ವೆಜ್. ತುಂಬಾ ಫಾಸ್ಟ್ ಮೂವಿಂಗ್ ಯಾವುದು ಜನ ಜಾಸ್ತಿ? ಬೋಟಿ ತಲೆಮಾಂಸ. ಬೋಟಿ ತಲೆಮಾಂಸನಾ? ಓಕೆ. ಟೈಮಿಂಗ್ಸ್ ಸರ್ 1 ರಿಂದ 5. 1 ರಿಂದ 5. ಅಡ್ರೆಸ್ ಬರೋದು ಸರ್ ಉತ್ತರಳ್ಳಿ ಕೆಂಗೇರಿ ಮೇನ್ ರೋಡ್, BGS ಕೃಷ್ಣದ ಸಮಾಧಿ ಮುಂಭಾಗ, ಮುಂಭಾಗ ಅಭಿಮಾನ್ ಸ್ಟುಡಿಯೋ. ಅಭಿಮಾನ್ ಸ್ಟುಡಿಯೋ. ಸರಿ. ಎಲ್ಲ ರೇಟ್ಸ್ ಎಲ್ಲ ಹಿಂಗಣ? ಎಲ್ಲ ಎಷ್ಟು ಸಿಗ್ತೀರಾ ಸರ್? ಚಿಕನ್ ಬಂದು ಪ್ಲೇಟ್ 120, ಹಾಫ್ 60. ಸರಿ. ತಲೆಮಾಂಸ ಬೋಟಿ 150 ರೂಪಾಯಿ ಪ್ಲೇಟು, ಹಾಫ್ 75. ಸರಿ. ಚಿಕನ್ ಲಿವರ್ 50 ರೂಪಾಯಿ, 100 ರೂಪಾಯಿ. ಹಾಫ್ 50, ಪ್ಲೇಟ್ 100. ಬಿರಿಯಾನಿ 100 ರೂಪಾಯಿ. ರೈಸ್ 40 ರೂಪಾಯಿ, ಮುದ್ದೆ 15 ರೂಪಾಯಿ, ಪರೋಟ 15 ರೂಪಾಯಿ. 40, 50, 100 ಅಂದ ಎಲ್ಲ 100 ರೂಪಾಯಿ ಒಳಗೇನೆ. ಓಕೆ. ಅಲ್ಲ 100 ರೂಪಾಯಿ ಒಳಗೇನೆ. 100, 120 ರೂಪಾಯಿ ತಂದ್ರೆ ಒಟ್ಟು ತುಂಬ ಊಟ ಮಾಡ್ಕೊಂಡು ಹೋಗ್ಬೋದು. ಸೂಪರ್. ಡೈಲಿ ಇರ್ತೀರಾ ಇಲ್ಲೇ? ಡೈಲಿ ಸರ್. ಸೋಮವಾರ ಇರ್ತೀರಾ? ಸೋಮವಾರ ರಜೆ? ಎಲ್ಲ ವಾರ ಇರ್ತೀವಿ. ಎಲ್ಲ ವಾರ ಇರ್ತೀರಾ? ವಾರಕ್ಕೆ 7 ದಿವಸನು? ಹಬ್ಬದ ದಿನಗಳ ಮಾತ್ರ ರಜೆ. ಓಕೆ ಓಕೆ ಸರಿ. ನಮ್ಗೂ ಹಂಗೆ ನೀವು ಸ್ಪೆಷಲ್ ಏನೇನಿದೆಯೋ ಎಲ್ಲ ಸ್ವಲ್ಪ ಕೊಟ್ಬಿಡಿ. ಫಸ್ಟ್ ಬಂದು ಇಲ್ಲಿ ಪರೋಟ ಮತ್ತೆ ಒಂದು 3 ಸೈಡ್ಸ್ ತಗೊಂಡಿದ್ದೀನಿ. ಆಲ್ಮೋಸ್ಟ್ ಅವ್ರ ಹತ್ರ ಒಂದು 10 ವೆರೈಟಿ ನಾನ್ ವೆಜ್ ಡಿಶಸ್ಗಳು ಇರಬೇಕು. ಸೊ ಅದರಿಂದ ಲಿವರು, ಆಮೇಲೆ ಚಿಕನ್ ಕರಿ, ಆಮೇಲೆ ಬೋಟಿ, ಮಟನ್ ಬೋಟಿ ತಗೊಂಡಿದ್ದೀನಿ. ಒಂದು ಬಾಯ್ಲ್ಡ್ ಎಗ್. ಇದು ಬಂದು ತುಂಬಾ ಫಾಸ್ಟ್ ಮೂವಿಂಗ್ ಅಂತ ಹೇಳಿದ್ರು, ಅದನ್ನೇ ಟ್ರೈ ಮಾಡೋಣ ಅಂತ ಇಸ್ಕೊಂಡೆ. ಐ ಥಿಂಕ್ ಗ್ರೇವಿ ಬಂದು ಆಲ್ಮೋಸ್ಟ್ ಗ್ರೇವಿ ಎಲ್ಲಾನು ಮಿಕ್ಸ್ ಆಗಿಬಿಟ್ಟೈತೆ ನೋಡಿ. ಅದರ ಗ್ರೇವಿ ಎಲ್ಲ ಮಿಕ್ಸ್ ಆಗಿಬಿಟ್ಟೈತೆ. ಸೊ ಎಲ್ಲ ಮಿಕ್ಸಿನೇ. ಒಂದು ಬೈಟ್ ಪರೋಟ ಜೊತೆ ಹೋಗೋಣ. ವಾವ್. ಇದೇ ರೀತಿ ಮಿಕ್ಸ್ ಮಾಡಿ ಒಂದು ಕಡೆ ನಮ್ಮ ಕೋರಮಂಗಲ ಡೊಂಬ್ಳೂರು ಇದೆಯಲ್ಲ, ಅಲ್ಲಿ ಒಮ್ಮೆ ಟ್ರೈ ಮಾಡಿದೆ. ಅಜ್ಜಿ ಸೇಲ್ ಮಾಡ್ತಿದ್ರು, ಸಾಕಾಗಿತ್ತು. ಸೇಮ್ ಟೇಸ್ಟ್ ನನಗೆ ಇಲ್ಲಿ ಸಿಗ್ತೈತೆ. ಹೆಂಗಂದ್ರೆ ಅದರ ಸಪ್ರೇಟ್ ಗ್ರೇವಿನ ಟೇಸ್ಟೇ ಬೇರೆ. ಆದರೆ ಎಲ್ಲ ಮಿಕ್ಸ್ ಆದಮೇಲೆ 3 ಮಿಕ್ಸ್ ಆಗಿ ಒಂದು ಟೇಸ್ಟ್ ಬರುತ್ತೆ, ಅದರ ಟೇಸ್ಟು ಬೇರೆಯಾಗಿರುತ್ತೆ. ಸೊ ಈ ಗ್ರೇವಿ ಬಂದು ಆ ಪರ್ಫೆಕ್ಟ್ ಖಾರ ಆ ಥ್ರೋಟಾಗಿ ಗೊತ್ತಾಗುತ್ತೆ ನಿಮಗೆ. ಲಿವರ್ ಪೀಸು ಹಂಗೆ ಬ್ಯಾಗ್ ಹಾಕೊಳ್ಳೋಣ. ವಾಹ್, ಕ್ಯಾ ಬಾತ್ ಹೈ. ಅದ್ಭುತ. ಒಂದು ಇಷ್ಟ ಆಗಿದ್ದೇನು ಗೊತ್ತಾ, ಪರೋಟ ಬಂದು ರೆಡಿಮೇಡ್ ಮಾಡಲ್ಲ ಇಲ್ಲಿ, ಅದೊಂದು ಇಷ್ಟ ಆಯಿತು. ಒಂದೊಂದು ಕಡೆ ರೆಡಿಮೇಡ್ ಪರೋಟ ಹೀಟ್ ಮಾಡಿ ತಗೊಂಡ್ಬಿಡ್ತಾರೆ ಹಾಟ್ ಬಾಕ್ಸಲ್ಲಿ, ಹಂಗೆ ಸೇಲ್ ಮಾಡ್ತಾರೆ. ಬಟ್ ಇಲ್ಲಂಗಿಲ್ಲ. ಈ ಕಡೆ ಮುಂದೆ ತಾನೇ ಕಾಲೇಜ್ ಇರೋದು, ಆದ್ದರಿಂದ ಇಲ್ಲಿ ಸ್ಟೂಡೆಂಟ್ಸು ಬರ್ತಾರೆ. ಆಮೇಲೆ ಆಟೋ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸು ಅವ್ರು ತುಂಬ ಜಾಸ್ತಿ ಇಲ್ಲಿ. ಸೊ ಒಂದು ರೀತಿ ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ಒಂದು ವರ್ತಬಲ್ ಆಗಿರೋ ಊಟ, ಜೊತೆಗೆ ಒಂದು ಮನೆ ಸ್ಟೈಲು ಆ ಒಂದು ಟೇಸ್ಟು ಸಿಗ್ಬೇಕಂತಂದರೆ ಮಸ್ಟ್ ಟ್ರೈ ಸ್ಪಾಟ್ ಇದು. ಸೊ ಪರೋಟ ಮಾತಾಡ್ತಾನೆ ಖಾಲಿ ಮಾಡಿಬಿಡ್ತೀನಿ ರೀ, ಅಷ್ಟು ಸಾಗದಾಗಿದೆ. ಆ್ಯಂಡ್ ಚಿಕನ್ ಪೀಸ್ ನೋಡ್ಬೋದು. ವಾವ್. ಅವ್ರ ಹತ್ರ ಮಾತಾಡ್ಸಿರ್ತೀನಿ, ಅದು ನೋಡಿರ್ತೀರ. ಅಲ್ಲಿ ನಿಂತ್ಕೊಳ್ಳೋಕೆ ಆಗ್ತಿಲ್ಲ. ಆ ಚಿಕನ್ ಇರಲಿ, ಆ ಮಟನ್ ಇರಲಿ, ಆಮೇಲೆ ಆ ಒಂದು ಲಿವರ್ ಇರಲಿ, ಅದರ ಘಮ ಸಾಕದಾಗಿ ಹೊಡಿತಿತ್ತು. ಫಸ್ಟು ಯಾವಾಗ ತಿಂತೀನಿ ಆ ಒಂದು ಸ್ಟೇಟಲ್ಲಿ ಬಂದುಬಿಟ್ಟಿದ್ದೆ. ಗುರು
ಚಿಕನ್ನ ಎಕ್ಸ್ಪೆಕ್ಟೇ ಮಾಡಿಲ್ಲ ಎಷ್ಟು ಸಾಫ್ಟ್ ಆಗಿರುತ್ತೆ ಅಂತ. ಅಷ್ಟು ಸಗದಾಗಿದೆ ನೋಡಿ. ಒಂದು ಹೋಲ್ ಬೈಟ್ ಆಗಿ ಚಿಕನ್ನು ತಂಗೇ ಬ್ಯಾಗ್ ಹಾಕೊಂತೀನಿ. ಅದ್ಭುತ. ಮೇಯ್ನಾಗೆ ಬೋಟಿ ಟ್ರೈ ಮಾಡೋಣ. ತುಂಬ ಗಟ್ಟಿ ಇಲ್ಲ ಆ ಬೋಟಿನ ಸಾರು, ಒಂದು ತೆಲುಗು ಕನ್ಸಿಸ್ಟೆನ್ಸಿನೇ. ಬಟ್ ಆ ಬೇರೆ ಸಾರು ಏನಿದೆಯಲ್ಲ ಅವೆಲ್ಲ ಗಟ್ಟಿ ಗಟ್ಟಿಯಾಗಿ ಸಗದಾಗಿದೆ. ಒಂದು ಪರ್ಫೆಕ್ಟು ಟೇಸ್ಟ್ ಅಪ್ಪ. ಬೋಟಿಯಲ್ಲಿ ರಾ ಸ್ಮೆಲ್ ಇಲ್ಲ, ಅದಕ್ಕೊಂದು ಪ್ಲಸ್ ಪಾಯಿಂಟ್. ಅದಕ್ಕೆ ಚಿಕ್ಕ ಚಿಕ್ಕ ಪೀಸಾಗಿ ಚಂಕ್ಸಾಗೆ ಕಟ್ ಮಾಡೋವ್ರೆ. ಮೊಟ್ಟೆನ ಸ್ವಲ್ಪ ತಗೊಂಡು ಹಾಗೆ ಪರೋಟ ಸ್ವಲ್ಪ ತಗೊಂಡು ಈ ಕರಿಯಲ್ಲಿ ಮಿಕ್ಸ್ ಮಾಡಿ ಹೋಗ್ಬೇಕು. ಒಳಗಡೆ ಎಲ್ಲೋ ಆ ಎಗ್ಗು ಯಾಕೆ ಏನಿರುತ್ತಲ್ಲ ಹಂಗೆ ಬೆಸ್ಟ್ ಆಗುತ್ತೆ ನೋಡಿ. ಮಾತಾಡ್ತಾ ಒಂದು ಪರೋಟನೇ ಖಾಲಿ ಮಾಡಿದೆ, ಅಷ್ಟು ಸಗದಾಗಿದೆ. ಇನ್ನು ಚಿಕನ್ ಪೀಸಸ್ಸು ಸ್ವಲ್ಪನೇ ಆಗ ಕೇಳಿದ್ದು, ಜಾಸ್ತಿನೇ ಆಗಿಬಿಟ್ರು. ನನಗೆ ಇಷ್ಟರಲ್ಲಿ ಇಷ್ಟ ಆಗಿದ್ದು ಬಂದು ಲಿವರು ಮತ್ತು ಇವರ ಚಿಕನ್ ಕರಿ ಅದ್ಭುತವಾಗಿದೆ. ಸುತ್ತಮುತ್ತ ಈ ಕಡೆ ಬಂದರೆ ನೀವು ನಿಜವಾಗ್ಲೂ ಈ ಕಡೆ ಖಂಡಿತ ಡೈಲಿ ಬರಲ್ಲ, ಆದರೆ ಈ ಕಡೆಯಿಂದ ಯಾವತ್ತಾರ ಒಂದು ಬಾಯ್ಸು ಟ್ರಿಪ್ ಜೊತೆನೋ ಅಥವಾ ಏನೋ ಒಂದು ಕಾಲೇಜ್ಗೋ ಈ ಕಡೆ ನೀವು ಹೋಗ್ತಾ ಇದ್ದೀರಾ, ಅಥವಾ ನಿಮ್ಮ ಕಾಲೇಜೇ ಸುತ್ತಮುತ್ತ ಪಕ್ಕದಲ್ಲಿದೆ ಅಂತಂದರೆ ಡೆಫಿನೆಟ್ಲಿ ನಷ್ಟೂರು ರೈಸ್ ಸ್ಪಾಟು. ಸೊ ವಿಷ್ಣುವರ ಸಮಾಧಿ ಇದೆಯಲ್ಲ ಅದರ ಪಕ್ಕದಲ್ಲೇ ಹಾಕಿರೋದು ಇವರು. ಸೊ ಆದ್ದರಿಂದ ನಿಯರ್ ಬೈ ಇದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ಇದನ್ನು ಖಾಲಿ ಮಾಡಿಬಿಟ್ಟು ರೈಸು ಅಥವಾ ಬಿರಿಯಾನಿ ಇಕ್ಕವ್ರೆ ಯಾವ್ದಾರು ಒಂದು ಟ್ರೈ ಮಾಡೋಣ. ನೆಕ್ಸ್ಟ್ ಬಂದು ಕುಷ್ಕಾ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಬಿರಿಯಾನಿ ಇದ್ದಿದ್ದು, ಬಿರಿಯಾನಿ ಖಾಲಿ. ಕ್ರೌಡ್ ಮಾತ್ರ ಹೆವಿ. ಅರ್ಧ ಒಂದು ಏನಂತ ಹೇಳೋದು, ಬಂದಿರೋದೇ 7 ಗಂಟೆ, ನಿಯರ್ಲಿ 7:15 ಆಗ್ತೈತೆ. ಆದರೂ ನಾನು ಹಿಂದೆ ಹಂಗೆ ನೋಡ್ತಿರ್ಬೋದು ನೀವು. ಓಕೆನಾ, ಐಟಮ್ಸ್ ಖಾಲಿ ಆಗ್ತಾ ಮತ್ತೆ ರೀಫಿಲ್ ಮಾಡ್ತಾನೆ ಅವರೇ. ಸೊ ಡೈಲಿ ಬಂದು ಮಧ್ಯಾಹ್ನ ಇರ್ತಾರಂತೆ. ಸೊ ಹಬ್ಬದ ದಿವಸ ಮಾತ್ರ ಬಿಟ್ಟು ಸೋಮವಾರ ಇರ್ತಾರೆ. ವಾರಕ್ಕೆ 7 ದಿವಸ ಅಂದರೆ 7 ದಿವಸನೂ ಇರ್ತಾರೆ. ಬಿರಿಯಾನಿ ಎಕ್ಸ್ಪೆಕ್ಟ್ ಅಂತೀವಲ್ಲ, ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬಿಡಿ. ಒಂದು ರೇಂಜಲ್ಲಿದೆ ಬಿರಿಯಾನಿ, ಓಕೆನಾ. ಬಟ್ ನನಗೆ ಲಿವರ್ ತುಂಬ ಇಷ್ಟ ಆಯಿತು. ಸೊ ಆದ್ದರಿಂದ ನಾನು ಲಿವರ್ನ ಮತ್ತೆ ಕೇಳಿ ಹಾಕ್ಸ್ಕೊಂಡೆ. ಅಕಸ್ಮಾತ್ ನೀವು ಇಲ್ಲಿ ಬಂದರೆ ಲಿವರು ಆಮೇಲೆ ಚಿಕನ್ ಫ್ರೈ ಕೇಳಿ ತಗೊಳ್ಳಿ, ಕೇಳಿ ಹಾಕ್ಕೊಳ್ಳಿ, ಸಗದಾಗಿದೆ. ಬೇರೆ ಕಡೆ ಒಂದು ಶೂಟ್ ಇತ್ತು, ಆ ಶೂಟ್ನ ಮುಗಿಸ್ಬಿಟ್ಟು ರಿಟರ್ನ್ ಹೋಗ್ತಾ ಹಂಗೆ ನಾನು ಪ್ಲ್ಯಾನ್ ಮಾಡಿದೆ, ಸರಿ ಈ ಕಡೆ ಹೋದರೆ ಏನಾರು ಒಂದು ಸಿಗ್ಬಹುದಾ ಅಂತ. ಒಂದು ದಾರಿಯಲ್ಲಿ ನಾನು ಮತ್ತು ನಮ್ಮ CM ಈ ಕಡೆ ಟ್ರಾವೆಲ್ ಮಾಡಿದ್ವಿ. ನೋಡಿದ್ರೆ ಜನ ಸಾಗರ. ಇಲ್ಲಿ ಎಲ್ಲಿ ಜನ ಜಾಸ್ತಿ ಇರ್ತಾರೋ ಅಲ್ಲಿ ಖಂಡಿತವಾಗ್ಲೂ ಊಟ ಚೆನ್ನಾಗಿರುತ್ತಲ್ಲ. ಸೊ ಆ ಒಂದು ಉದ್ದೇಶನೇ ತಗೋದು. ಬಂದು ಪರ್ಮಿಷನ್ ಕೇಳಿದ್ವಿ, ಮಾಡ್ಬೋದಣ್ಣ ವೀಡಿಯೋ ಅಂತ. ಮಾಡಿ ಏನು ಪರವಾಗಿಲ್ಲ ಅಂದರು. ಆರಾಮಾಗೆ ಇಲ್ಬಿಟ್ವಿ ಅಷ್ಟೇ. ನನಗೆ ಇದರಲ್ಲಿ ಈ ಶುಂಠಿ ಬೆಳ್ಳುಳ್ಳಿ ಅದರ ಘಮ ಜಾಸ್ತಿ ಬರ್ತೈತೆ. ಸೊ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಬಿರಿಯಾನಿ. ಬಟ್ ಪರೋಟ ಜೊತೆಗೆ ಅವರ ಒಂದು ಮಟನ್ ಫ್ರೈ ತೊಗೊಳ್ಳಿ ಅಥವಾ ಚಿಕನ್ ಫ್ರೈ ತೊಗೊಳ್ಳಿ ಅಥವಾ ಲಿವರ್ ಫ್ರೈ ತೊಗೊಳ್ಳಿ, ಯಾವುದರ ತೊಗೊಳ್ಳಿ ಬೆಸ್ಟಾಗಿರುತ್ತೆ. ಸೊ ಅದನ್ನು ಮುಗಿಸ್ಬಿಟ್ಟು ಆರ್ಡ್ರಲ್ಲಿ ಸಿಗೋಣ. ಫೈನಲ್ ಆಗಿ ಬಂದು ಲಿವರ್ ಫ್ರೈ, ಆಮೇಲೆ ಚಿಕನ್ ಫ್ರೈ, ಪರೋಟ, ಕುಷ್ಕಾ ಎಲ್ಲ ಖಾಲಿ ಮಾಡಾಯಿತು. ನನಗೆ ಇದರಲ್ಲಿ ಇಷ್ಟ ಆಗಿದ್ದು ಮೇನ್ಲಿ ಬಂದು ಅವರ ಲಿವರ್ ಫ್ರೈ ಮತ್ತು ಪರೋಟ, ಆಮೇಲೆ ಚಿಕನ್ ಫ್ರೈ, ಇದು ಭಾಳ ಇಷ್ಟ ಆಯಿತು. ಬಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ಬೋಟಿ ನಾನು ಇನ್ನೂ ಎಕ್ಸ್ಪೆಕ್ಟ್ ಮಾಡಿದೆ, ಆ ಒಂದು ರೇಂಜ್ ಇದೆಯಲ್ಲ. ಬಟ್ ಟೇಸ್ಟ್ ಚೆನ್ನಾಗಿತ್ತು. ಮೇನ್ಲಿ ಬಂದು ಕ್ಲೀನಾಗಿ ಮಾಡಿದರು. ಬಟ್ ನನಗೆ ಟೇಸ್ಟ್ ನನ್ನ ಟೇಸ್ಟ್ ಬಡ್ಸ್ಗೆ ಇನ್ನೂ ಸ್ವಲ್ಪ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಟ್ ಅದು ನೀವು ಖಂಡಿತ ಬಂದರೆ ಲಿವರ್ ಫ್ರೈ ಆಗಲಿ ಅಥವಾ ಪರೋಟ ಆಗಲಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಆಮೇಲೆ ಕುಷ್ಕಾ ವಿಚಾರಕ್ಕೆ ಬಂದರೆ ನನಗೆ ಅಷ್ಟೊಂದು ಸೆಟ್ ಆಗಿಲ್ಲ. ಕುಷ್ಕಾ ಬಂದರೆ ನಿಮಗೆ ನಿಮ್ಮ ಟೇಸ್ಟ್ ಬಡ್ಸ್ಗೆ ಹೆಂಗೆ ಸೆಟ್ ಆಗುತ್ತೋ ಆರಾಮಾಗಿ ಹಂಗೆ ಟ್ರೈ ಮಾಡ್ಬೋದು. ಬಟ್ ಪರೋಟ ಮತ್ತು ಲಿವರು ಅಥವಾ ಚಿಕನು ಯಾವುದರ ತೊಗೊಳ್ಳಿ, ಖಂಡಿತವಾಗ್ಲೂ ಮಿಸ್ ಮಾಡಿದೆ, ಅದನ್ನು ಟ್ರೈ ಮಾಡಬೇಕು ಹೋಗಿ. ಸೊ ಸುತ್ತಮುತ್ತ ನೀವು ಈ ಕಡೆಯಿಂದ ಟ್ರಾವೆಲ್ ಮಾಡ್ತಿದ್ರೆ ಟುವರ್ಡ್ಸ್ ಕೆಂಗೇರಿನೋ ಅಥವಾ ಟುವರ್ಡ್ಸ್ ಕುರಾಲಿ ಫಾರೆಸ್ಟು, ಸೊ ಈ ಕಡೆಯಿಂದ ನೀವು ಪಾಸ್ ಆಗ್ತಿದ್ರೆ ಅದೇನೋ ಹೊತ್ತು ಲೊಕೇಟ್ ಆಗಿರುತ್ತೆ. ಎಕ್ಸಾಕ್ಟ್ಲಿ ಆ ಕಡೆ ವಿಷ್ಣುದ ಸಮಾಧಿ ಇದೆಯಲ್ಲ ಅದರ ಆಪೋಸಿಟಲ್ಲೇ ಒಂದು ಓಮ್ನಿ ವ್ಯಾನು ಟ್ರಕ್ ನಿಲ್ಲಿಸಿರ್ತಾರೆ. ಈ ಒಂದು ವಿಷಯ ಕೇಳ್ಕೊಳ್ಳಿ, ಈ ಜಾಗ ಬಂದು ಕಂಪ್ಲೀಟು ನಾನ್ ವೆಜ್ ಊಟಕ್ಕೆ ತುಂಬ ಫೇಮಸ್ಸು. ಆಮೇಲೆ ಇರೋದು ಬಂದು ಕಂಪ್ಲೀಟಾಗಿ ನಾನ್ ವೆಜ್ಜು. ಆದರೆ ನನ್ನ ಮಗ ಅಲ್ಲಿ ಹೋಗಿ ಹುಡುಕಿ ಬರೀ ಸಾಂಬಾರು ಹಾಕಿ, ಅದು ವೆಜ್ಜು ಸಾಂಬಾರು ಹಾಕಿ ಜೊತೆಗೆ ಪರೋಟ ತಗೊಂಡವನೇ. ಅವರೇ ಕೇಳ್ತಾವ್ರೆ, ಏನಪ್ಪ ವೆಜ್ಜು ಸಾಂಬಾರು ಬೇಕಾ ಅಂತ. ಇವನು ಏನಂತಕ್ಕೆ ಇವತ್ತು ವೆಜ್ಜು ಟ್ರೈ ಮಾಡಿದ್ನೋ ಏನು ಗೊತ್ತಿಲ್ಲ. ಬಟ್ ನನಗೆ ಒಂದು ಕಂಪ್ಲೀಟಾಗಿ ನಾನ್ ವೆಜ್ ಬೇಟೆ ಮಾಡಬೇಕು ಇವತ್ತು. ಅದಕ್ಕೆ ನಾನಿಲ್ಲಿ ಬಂದೆ. ಸಗದಾಗಿತ್ತು.
ಸೊ ಪ್ರೈಸ್ ಸಹ ನನಗೆ ಏನೋ ಒಂದು ರೀತಿ ಬಜೆಟ್ ಆಗಿ ಅನ್ಸಪ್ಪ. 50 ರೂಪಾಯಿ, 60 ರೂಪಾಯಿ, 100 ರೂಪಾಯಿ ಎಲ್ಲ 100 ರೂಪಾಯಿ ಒಳಗೇನೆ, 100 ರೂಪಾಯಿ ದಾಟಿ ಯಾವುದು ಹೋಗಲ್ಲ ಇಲ್ಲಿ. ಸೊ ಒಂದು ಚೀಪ್ ಆ್ಯಂಡ್ ಬೆಸ್ಟು ಒಂದು ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ಒಂದು ಜಾಗ, ಒಂದು ಫುಡ್ ಸ್ಪಾಟು ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡ್ತಾ. ಅಂಟಿಲ್ ದೆನ್ ಬೈ ಫ್ರಮ್ ಶರು.